ನೋಡಿ ಸರ್, ಈ ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ 1 ಎಕರೆ ಬಂದಿರೋದು. ಇದು ತಾರ್ ರೋಡ್ಗೆ ಒಂದು 100ರಿಂದ 125 ಅಡಿ ಸಿಕ್ಕುತ್ತಾ. ನೋಡಿ ಅಕ್ಕಪಕ್ಕದಲ್ಲೆಲ್ಲ ತೋಟಗಳು ಈ ರೀತಿ ವಾಟರ್ ಬೆಲ್ಟ್ ಅದು ತುಂಬ ಚೆನ್ನಾಗಿದೆ. ಎಲ್ಲ ರೆಡ್ ಸಾಯಿಲ್ ಇದೇ ರೀತಿ ಮಣ್ಣು. ಊರಿಂದ ಒಂದು 200-300 ಮೀಟ್ರು ಈ ಏನು ಏಲ್ಗಿರಿ ಕಾಣ್ತಾಯಿದೆ. ಇದೇ 1 ಎಕರೆ ಜಾಗ. ಈ ಕಡೆ ಕುಬೇರ್ ಮೂಲನ ಬೆಳೆದೈತೆ, ಹಿಸನದ ಮೂಲನ ಬೆಳೆದೈತೆ. ಈ ಕಡೆ 1 ಕಿಲೋಮೀಟ್ರ್ವರ ಒಂದು ದೊಡ್ಡದು ಟೌನ್ ಬರ್ತದ, ಪಂಚಾಯತಿ. ಈ ಕಡೆ ಹೋದರೆ ಒಂದು 400 ಮೀಟ್ರು ಊರು. ಇದು ನೀಲಗಿರಿ ಹಾಕ್ಬಿಟ್ಟಿದ್ದಾರೆ. 1 ಎಕರೆ ಬಂದಿರುವಂಥ ಜಾಗ. ವಾಟರ್ ಬೆಲ್ಟ್ ಅಂತ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಪಕ್ಕದಲ್ಲಿ ಜಮೀನು ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಚಾನಲ್ ಹೋಗೈತೆ. ಇವರು ಆಲ್ರೆಡಿ ಬೆಂಗಳೂರಿನವರು ಪರ್ಚೇಸ್ ಮಾಡಿ ತಗೊಂಡಿದ್ದಾರೆ. ಇದು ಒಂಚೂರು ಡಾಕ್ಯುಮೆಂಟು ಪಕ್ಕದಲ್ಲಿ ಚಾನಲ್ ಡಿವೈಡ್ ಮಾಡ್ದಾಗಿದ್ದಕ್ಕೆ ಇವರು ಜಿ.ಪೇ ರಿಜಿಸ್ಟರ್ ಮಾಡ್ಕೊಬಿಟ್ಟಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ ಎಲ್ಲ ರೆಡಿಯಾಗೈತೆ. ಇದು ಬಸ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ಟಿ ನರಸೀಪುರ ಮಳವಳ್ಳಿ ಹೋಗೋಂಥ ರಸ್ತೆ ಇದು. ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ 1 ಎಕರೆ. ಮಳವಳ್ಳಿಯಿಂದ 18 ಕಿಲೋಮೀಟ್ರು, ಬೆಂಗಳೂರಿಂದ 118 ಕಿಲೋಮೀಟ್ರ್ ಆಗುತ್ತಾ, ಮೈಸೂರಿಂದ 38 ಕಿಲೋಮೀಟ್ರ್ ಆಗುತ್ತಾ. 1 ಎಕರೆ ಬಂದಿರುವಂಥ ಜಾಗ. ಜನರಲ್ಲು ಬೆಂಗಳೂರಿನವ್ರು ಪರ್ಚೇಸ್ ಮಾಡಿದ್ದಾರೆ. ಇವರು ಕುಂಟೆ 1,85,000 ಫೈನಲ್ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. 1 ಎಕರೆ ಕೇಳೋಂಥವ್ರು ನೋಡಿ ಜಾಗ ಸರ್, ಸೂಪರಾಗಿದೆ. ತೋಟ ಮಾಡ್ಕೊಂಡು ಒಂದು ಮನೆ ಮಾಡ್ಕೊ ಬಸ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ಆರಾಮಾಗ ಇರ್ಬೋದು. ತೋಟ ಮಾಡೋಕ್ಕಂತೂ ಸೂಪರಾಗಿದೆ. ಎಲ್ಲ ರೆಡ್ ಸಾಯಿಲು, ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ಮೈಸೂರಿಂದ 38 ಕಿಲೋಮೀಟ್ರು, ಮಳವಳ್ಳಿಯಿಂದ 18 ಕಿಲೋಮೀಟ್ರು, ಬೆಂಗಳೂರಿಂದ 118, ಟಿ ನರಸೀಪುರದಿಂದ 12 ಕಿಲೋಮೀಟ್ರ್ ಆಗುತ್ತಾ. ಇದೇ ಜಾಗ ನೋಡಿ 1 ಎಕರೆ. ಇವರು ಪಕ್ಕದಲ್ಲಿ ಚಾನಲ್ ಹೋಗಿದ್ದಪ್ಪ, ಇವರು ಜಿ.ಪೇ ರಿಜಿಸ್ಟರ್ ಮಾಡಿಸ್ಕೊಬಿಟ್ಟಿದ್ದಾರೆ. ಎಲ್ಲ ಇವರೇ ರೆಡಿ ಮಾಡಿಸ್ಕೊತಾ ಇದ್ದಾರೆ. ಹೀಗೆ ಮತ್ತೆ ಇವ್ರು ಕೊಟ್ಬಿಡ್ತಾ ಇದ್ದಾರೆ. ಕುಂಟೆ 1,85,000 ಫೈನಲ್ಲು ಅಂತ ಹೇಳಿದರೆ, ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಇದೇ ರಸ್ತೆಗಿರುವಂಥ ಜಾಗ 1 ಎಕರೆ. ರೋಡ್ಗೆ ಒಂದು 125 ಅಡಿ ಸಿಕ್ಕುತ್ತಾ. ಅಕ್ಕಪಕ್ಕದಲ್ಲೆಲ್ಲ ಸುತ್ತ ತೋಟಗಳು, ವಾಟರ್ ಬೆಲ್ಟ್ ಅಂತೂ ತುಂಬ ಚೆನ್ನಾಗಿದೆ. ಒಂದು 100-180 ಅಡಿಗೆಲ್ಲ 800 ಅಡಿಗೆಲ್ಲ ಒಳ್ಳೆ ನೀರು ಬರ್ತದೆ ಇಲ್ಲಿ.